ಏನ್ರಿ ಏನಪ್ಪ ಇಷ್ಟೊಂದು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಆ ಆ, ಆರಾಮ ಅಂದ್ರೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಫುಲ್ ಖುಷಿಯಾಗಿದ್ಯಾ? ನಾನ್ ಆರಾಮೇ ಕಣೆ ಇನ್ಮೇಲಿಂದ ಚೈತ್ರ. ನನ್ಗೇನೆ ಅಂತ ಚಿಂತೆ? ನನ್ನ ಮಗ ಸಾವುಕಾರ ಮನೆ ಅಳಿಯ ಆಗ್ಬಿಟ್ಟ. ಇನ್ನೇನ್ ಚಿಂತೆ ಹೇಳು? ಆರಾಮಾಗಿ ಇರ್ತೀನಿ. ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನಮ್ಮ ಬಾಬಾ ನಮ್ಮ ಅಕ್ಕ ಎಲ್ಲಾರು ಆಗ್ತಿದ್ದಾರೆ. ಇನ್ನೇನು ಚಿಂತೆನೆ ನನಗೆ? ಏನು ಚಿಂತೆ ಇಲ್ಲ. ಆರಾಮ್ ಅಂದ್ರೆ ಬಹಳ ಆರಾಮಾಗಿದ್ದೀನಿ ಗೊತ್ತಾ. ನಾನು ಯಾವ್ದಕ್ಕೂ ತಲೆ ಕೆಡಿಸ್ಕೊಳೋ ಅವಶ್ಯಕತೆನೇ ಇಲ್ಲ ನನಗಿವಾಗ ಗೊತ್ತಾ. ಮೊದ್ಲಂತೂ ನಮ್ಮ ಬಾಬಾ ಬೈತಿದ್ರು, ಇವಾಗ ನಮ್ಮ ಬಾವನು ಬೈತಿಲ್ಲ ಕಣೆ. ಆರಾಮಾಗಿದ್ದೀನಿ ನಾನು. ಹೆಂಗ ಅವನು ಲೆಕ್ಕಾಚಾರಿನೂ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಲೆಕ್ಕಾಚಾರಿಗೂನು ಲೆಕ್ಕಾಚಾರಿನಂತ ಮಾತಾಡಿದಾನೆ. ಅದೇ ಸಾವುಕಾರ್ರೆ ಹೇಳ್ತಿದ್ರು ಯಜಮಾನ್ರು, ಇನ್ನೇನು ನಾಳೆ ನಾಡ್ದ್ರಲ್ಲಿ ನನ್ನ ಬಾಮೈದಾನು ಬರ್ತಾನೆ, ಇಬ್ರು ಸೇರ್ಕೊಂಡು ಮೊದ್ಲಂಗೇನೆ ನೋಡ್ಕೊಂಡು ಹೋಗ್ರಪ್ಪ, ದಿಲೀಪ ಒಬ್ನೇ ಕೈಲಿ ಆಗಲ್ಲ ಪಾಪ ಅಂತ ಹೇಳ್ತಿದ್ರು. ಇನ್ನೇನು ಇವತ್ತು ಮಧ್ಯಾಹ್ನದಿಂದ ಇನ್ನೇನು ಈಗ ತಿಂಡಿ ಮಾಡ್ಕೊಂಡು ಇನ್ನೇನು 12-1 ಗಂಟೆಗೆ ಹೋಗ್ತೀನಿ ನಾನು. ತೋಟದತ್ರ ಏನೇನೋ ಕೆಲಸ ಎಲ್ಲ ಮಾಡಿಸ್ತಿದಾರಂತೆ, ಗೊಬ್ಬರ ಎಲ್ಲ ಚಲಿಸ್ತಿದ್ದಾರೆ. ಎಲ್ಲ ಹೋಗಿ ನೋಡ್ಕೋಬೇಕು ಕಣೆ ಚೈತ್ರ. ಏನ್ ಮಾಡ್ತೀಯಾ? ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟಿದೀವಿ. ಹೆಂಗ ನಮ್ಮ ಭಾವನೆ ಎಲ್ಲಾರ್ಗು ಕ್ಷಮಿಸ್ಬಿಟ್ಟು ಹೆಂಗ ಕರ್ಕೊಂಡಿದಾರ ಅಂದ್ಮೇಲೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಕಂಡು ಬಿಡೆ. ಇನ್ನೇನು ನನ್ನ ಮಗಳು ಆ ಮನೆ, ನನ್ನ ಮಗ ಆ ಮನೆ ಅಳಿಯ ಅಂದ್ಮೇಲೆ ಎಲ್ಲ ನಮ್ದೇ ಅಲ್ವೇನೆ. ಇನ್ನೇನು ಕೆಲೆಲ್ಲನು ಅದು ಇದು ಎತ್ಕೊಂಡು ಮಾರ್ಕೊಳೋದು ಅವೆಲ್ಲ ಏನಕ್ಕೆ ಮಾಡ್ಕೊಳಕ್ ಹೋಗೋಣ. ಆರಾಮಾಗಿ ಎಲ್ಲ ನೋಡ್ಕೊಂಡು ಹೋಗ್ತೀನಿ ನಾನೇ ಅತ್ಲಾಗಿ. ಹೆಂಗ ನೆಮ್ಮದಿಯಾಗಿ ಇದ್ಬಿಡ್ಲಿ. ಊರಿ ಹಂಗೆ ಇರ್ಬೇಕಲ್ವಾ? ಅಕ್ಕಾರು ಇವತ್ತು ಮಧ್ಯಾಹ್ನ ಇನ್ನು ಹೇಳ್ತಿದ್ರು ಇವನಿಗೆ, ಗಿರೀಶಂಗೆ ಏನಂದ್ರೆ, ಎಲ್ಲ ಹೋಗ್ಬೇಡ ಕಣಪ್ಪ ನೀನು ಕೆಲ್ಸಕ್ಕೆ, ಎಲ್ಲ ಹೋಗ್ಬೇಡ, ನಮ್ದೇ ತೋಟ ಹೊಲ ಗದ್ದೆ ಕೋಳಿ ಫಾರಮ್ಮು ಕುರಿ ಫಾರಮ್ಮು ಇವೆಲ್ಲ ನೋಡ್ಕೊಳಕ್ಕೇನೆ ಟೈಮ್ ಇಲ್ಲ, ಬೇರೆಯವ್ರಿಗೆಲ್ಲ ಕೆಲ್ಸಕ್ಕೆ ಕರ್ಕೋಬೇಕು, ನೀವೇನೇ ನೋಡ್ಕೊಂಡು ಹೋದ್ರೆ ಏನಾಗುತ್ತೆ? ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ದಲೆ ಆರಾಮಾಗಿ ಇಲ್ಲೇ ನೋಡ್ಕೊಂಡು ಹೋಗು, ಆರಾಮಾಗಿ ನೆಮ್ಮದಿಯಾಗಿರುವ. ನನ್ಗೇನು ಎಲ್ಲಾ ಕಷ್ಟ ಸುಖಕ್ಕೆ ನಾನು ಹಾಕ್ತೀನಿ, ಏನ್ ತೊಂದ್ರೆ ಆದ್ರೂ ನಾನು ನೋಡ್ಕೊಂತೀನಿ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ್ರಿ, ನನ್ನ ಮಗಳು ನೀವೆಲ್ಲ ನೆಮ್ಮದಿಯಾಗಿರ್ಬೇಕು ಅಷ್ಟೇ, ಚೆನ್ನಾಗಿರ್ರಿ ಅಂತ ಹೇಳಿದ್ಲು. ಏನು ಚಿಂತೆ ಇಲ್ಲ ಕಣ್ ಬಿಡ್ರಿ. ಹಂಗ ಬಾಳ ಆರಾಮಾಗಿದೀವಿ ಇನ್ಮೇಲೆ. ಕಡೆ ಚೈತ್ರ, ಇನ್ನೊಂದು ವಿಚಾರ, ನಾವೆಲ್ಲ ಇನ್ನೂ ಆರಾಮಾಗಿರ್ಬೋದು. ಮಾತ್ರ ಆ ಮನೆಯಿಂದ ಏನಾದ್ರೂ ಮಾಡ್ಬಿಟ್ಟು ಆ ದಿಲೀಪಂಗೂನು ಆ ದಿಲೀಪನ ಹೆಂಡತಿ ಇಬ್ರಿಗೂನು ಏನಾದ್ರೂ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ಬೇಕಣೆ. ಅದೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು ಕಣೆ ಚೈತ್ರ. ಮೊದ್ಲಿಂದಾನು ಎಲ್ಲ ಎಡವಟ್ಟಾಗಿದ್ದು ಆ ದಿಲೀಪನಿಂದಾನೇ, ಅವ್ರ ದಿಲೀಪನ ಹೆಂಡತಿಯಿಂದಾನೆ ಕಣೆ. ನಮ್ಮ ಭಾವನು ನನಗೆ ತೋಟದಿಂದ ಆಚೆ ಕಡೆ ಹಾಕೋದಕ್ಕೆ ಮುಖ್ಯವಾದ ಕಾರಣನೇ ಆ ದಿಲೀಪನೇ ಕಣೆ. ಸುಮ್ಕಾಗ್ಬಿಟ್ಟಿದ್ರೆ ಅತ್ಲಾಗಿ ಹೆಂಗ ಆಗ್ಬಿಡ್ತಿತ್ತು ಅತ್ಲಾಗಿ. ಎಲ್ಲದಕ್ಕೂ ಕೆಟ್ಟವನಾಗಿದ್ದು ಕಾರಣನೇ ಆ ದಿಲೀಪನಿಂದ. ನಾನು ಬಾಳ ಮುದ್ದಾಗಿ ನಮ್ಮ ಅಕ್ಕನ ಮಗ ಅಂತ ಸಾಕ್ದೆ, ಕಡೆಗೆ ನನಗೆ ಹಿಂಗೆಲ್ಲ ಮೋಸ ಮಾಡ್ಬಿಟ್ಟ ಅವನು. ಇರ್ಲಿ ಬಿಡು, ಮಾತ್ರ ನನ್ಗಂತೂ ಸಮಾಧಾನನೇ ಇಲ್ಲ ಕಣೆ. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು ಅವ್ರಿಗೆ. ಅವರು ಎಷ್ಟು ಬೇಗ ಮನೆಯಿಂದ ಆಚೆ ಕಡೆ ಹೋಗ್ಬಿಡ್ತಾರ ಅವ್ರ ಮನೆಯಿಂದ, ಅಷ್ಟು ನೆಮ್ಮದಿಯಾಗಿ ನಾವು ಇದ್ಬಿಡ್ಬೋದು ಕಣೆ ಚೈತ್ರ. ಇನ್ಮೇಲಿಂದ ಇಲ್ಲಿ ಇರೋದೇ ಬೇಡ ಕಣೆ ಚೈತ್ರ. ನಾವು ಆರಾಮಾಗಿ ನೆಮ್ಮದಿಯಾಗಿ ಅದೇ ಮನೇಲಿ ಹೆಂಗ ಇದ್ಬಿಡ್ಬೋದು ನಾವು. ನನ್ನ ಮಾತು ಕೇಳು. ಊರಿ ಹೌದು, ಮತ್ತೆ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಕಣ್ರಿ. ಅವ್ರಿಗೆ ಏನಾದ್ರೂ ಮಾಡ್ಬಿಟ್ಟು ಏನಾದ್ರೂ ತಪ್ಪು ಹುಡುಕ್ಸ್ಬೇಕು ಕಣ್ರಿ ಅವ್ರಿಗೆ. ನಿಮ್ ಭಾವನೇ ಅವ್ರಿಗೆ ಮನೆಯಿಂದ ಆಚೆ ಕಡೆ ಹಾಕ್ಬೇಕು, ಗಂಡ ಹೆಂಡತಿಗೆ ಇಬ್ರಿಗೂನು. ಹಂಗ್ ಮಾಡ್ಲೇಬೇಕು ಕಣ್ರಿ. ಹಂಗ್ ಮಾಡ್ಲಿಲ್ಲ ಅಂದ್ರೆ ಸರಿ ಆಗಲ್ಲ. ಬಾಳ ಅತಿ ಆಗೋಯ್ತು ಕಣ್ರಿ. ಅಯ್ಯೋ, ಮೊದ್ಲು ದಿಲೀಪ ಅತ್ತೆ ಮಾವ ಅನ್ಕೊಂಡು ಮನೆ ಹತ್ರ ಎಷ್ಟು ಚೆನ್ನಾಗಿ ಬರೋನು, ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗೋನು. ಇವಾಗ ನಮ್ಗೆ ಅಲ್ಲಿ ಮನೆ ಹತ್ರ ಹೋದ್ರು ಏನಪ್ಪ ದಿಲೀಪ ಚೆನ್ನಾಗಿದ್ಯಾ ಅಂತ ಕೇಳಿದ್ರು ಸರಿಯಾಗಿ ಮಾತಾಡ್ಸೋದೇ ಇಲ್ಲ ಕಣ್ರಿ. ಎಷ್ಟು ಜಂಬ ಬಂದ್ಬಿಟ್ಟಿದ್ರಿ ಮದ್ವೆ ಆದ್ಮೇಲೆ. ಅಲ್ಲ, ಅತ್ತೆ ಮಾವ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮೊದ್ಲಿಂದಾನು ಇಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದಾರಲ್ಲ, ಒಂದ್ ಈಟ ಆದ್ರೂ ನೆನಪೈತಾ ಅವನಿಗೆ? ಎಲ್ಲ ಮರ್ತೋಗ್ಬಿಡ್ತಾರ ಕಣ್ರಿ. ಕಣೆ, ಇರ್ಲಿ ಬಿಡೇ ಚೈತ್ರ. ಅವನಿಗೂ ಒಂದು ಕಾಲ ಅಂದ್ರೆ ನಮಗೂ ಒಂದು ಕಾಲ. ನಮಗೂ ಇವಾಗ ಟೈಮ್ ಬಂದಿದೆ. ನನ್ನ ಮಗನೇ ಆ ಮನೆ ಅಳಿಯ ಆಗ್ಬಿಟ್ಟ ಅಂದ್ಮೇಲೆ ನನಗೆ ಯಾಕೆ ಇನ್ ಯೋಚನೆ? ಅವನಿಗೆ ತಡ್ಕಣಕ್ ಆಗ್ತಿಲ್ಲ ಅವ್ನು ದಿಲೀಪಂಗೆ. ಹೆಂಗಿದ್ರು ಇವನು ಬಂದ್ಬಿಟ್ಟು ಈ ಮನೆ ಅಳಿಯ ಆಗ್ಬಿಟ್ನಲ್ಲ, ಏನ್ ಮಾಡೋಣ? ಚಂದು ಬೇರೆ ನಮ್ ಕಡೆ ಇದ್ದಾಳಲ್ಲ. ಚಂದು ಬಹಳ ಚೆನ್ನಾಗಿ ನಮ್ಗೆಲ್ಲ ನೋಡ್ಕೊಂತಾಳಲ್ಲ, ಅದು ಹೊಟ್ಟೆ ಕಿಚ್ಚು ಸಾಲದಕ್ಕೆ. ಅವಳು ಹೆಂಡತಿ ಬೇರೆ ಇಲ್ದವೆಲ್ಲ ತುಂಬ್ತಾಳ ಅವನ್ ತಲೆಗೆ, ಅವ್ನ್ ದಿಲೀಪನ್ ತಲೆಗೆ. ಹಂಗಾಗಿ ನಮ್ಮ ಮೇಲೆ ಕೋಪ ಜಾಸ್ತಿ, ಜಂಬ ಮಾಡ್ಕೊಳ್ಳಿ ಬಿಡು, ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಈಗ ಮೊದ್ಲಂಗೇನು ಭಯ ಪಡೋ ಅವಶ್ಯಕತೆನೇ ಇಲ್ವಲ್ಲ ನಾವು. ನನ್ನ ಮಗನೇ ಆ ಮನೆ ಅಳಿಯ ಅಂದ್ಮೇಲೆ ಆ ಮನೆ ನಮ್ದೇ ಕಣೆ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಎಲ್ಲ ನೋಡ್ಕೊಂಡು ಹೋಗೋಣತೆ, ಸುಮ್ಕಿರು. ನನಗೆ ಗೊತ್ತೈತೆ ಇನ್ಮೇಲಿಂದ ನನಗೆ ಏನಾದ್ರೂ ಒಂದು ಗ್ರಿಪ್ ಸಿಕ್ಕಿರ ಸಾಕು ಆ ಮನೆಗೆ ಹೋಗೋದಕ್ಕಂತ ಕಾಯ್ತಿದ್ದೆ ನಾನು. ನೋಡು ಒಂದೊಂದಾಗಿ ಹೆಂಗ್ ಮಾಡ್ತೀನಂತ. ಇಷ್ಟು ದಿವಸ ನನಗೆ ಯಾಮಾರಿಸ್ಬಿಟ್ರು, ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ರು. ಇಷ್ಟು ದಿವಸ ಯಾಮಾರ್ಬಿಟ್ಟೆ ನಾನು. ಇನ್ಮೇಲಿಂದ ನಾನು ಯಾಮಾರಲ್ಲ ಕಣೆ. ನನಗೆ ಗೊತ್ತೈತೆ ಏನ್ ಮಾಡ್ಬೇಕಂತ.
ಏನಪ್ಪ ಜೋಪಾನ ಮತ್ತೆ ಬಹಳ ಜೋಪಾನ ಮಾಡು ಏನ್ ಕೆಲಸ ಮಾಡೋದನ್ನು ಸರಿನಾ. ನನ್ಗೂನು ಆದಷ್ಟು ಸಪೋರ್ಟ್ ತಗ, ನಾನು ಆದಷ್ಟು ಸಪೋರ್ಟ್ ಮಾಡ್ತಿರ್ತೀನಿ ಏನ್ ತೊಂದ್ರೆ ಆದ್ರೂನು. ಆಯ್ತು ಕಣೆ ಚೈತ್ರ. ಚೈತ್ರ ತಿಂಡಿ ಏನ್ ಮಾಡಿದ್ಯೆ? ಅರೇ ಬೇಜಾರ್ ಮಾಡ್ಕೊಬೇಡ್ರಿ, ತಿಂಡಿ ಸದ್ದಿಗೆ ಏನು ಮಾಡಿಲ್ಲ ಕಣ್ರಿ. ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡೋದು, ಅಲ್ಲಿ ಬೇರೆ ಹೋಗಿದ್ನೆ, ಅಲ್ಲೇ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಟೆ. ಚಂದು ಬಿಡ್ಲಿಲ್ಲ, ತಗಳಿ ಅತ್ತೆ ತಿಂಡಿ ತಿನ್ನಿ ಇಲ್ಲೇ ಅಂತ ತಿಂಡಿ ತಿನ್ನಿಸ್ಬಿಟ್ಲು. ನೀವು ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ ಬಂದ್ಬಿಡ್ತೀರಾ? ಹೌದಾ, ಸರಿ ಬಿಡಿ, ಆಯ್ತು ಚೈತ್ರ, ತಿನ್ಕೊಂಬರ್ತೀನಿ. ಹೋಟ್ಲಲ್ಲಿ ಗಿರೀಶಣ್ಣ ಹೋಟ್ಲಲ್ಲಿ ಇಡ್ಲಿನೋ ಪಲಾವ್ನೋ ಏನಾರ ಇರುತ್ತೆ, ಏನಾರ ತಿನ್ಕೊಂಬರ್ತೀನಿ ಬಿಡು. ಸರಿ, ಮತ್ತಿನ್ನೇನು? ಹೆಂಗ ಭಾಳ ನೆಮ್ಮದಿ ಆಗಿದ್ದೀವಿ. ಈಗ ಒಂದು ಕೆಲಸ ಮಾಡು, ಇಲ್ಲೇ ಇರಬೇಡ ಜಾಸ್ತಿ ಟೈಮ್ ನೀನು. ಆದಷ್ಟು ಮಧ್ಯಾಹ್ನನೂ ಅಲ್ಲೇ ನಡಿ. ಅಕ್ಕ ಬಾವನ ಮನೆ ಹತ್ರನೇ ನಡಿ. ಅಲ್ಲೇ ಚಂದಗ್ ಮಾತಾಡ್ಸ್ಕೊಂಡು, ಗಿರೀಶಂಗ್ ಮಾತಾಡ್ಸ್ಕೊಂಡು, ಎಲ್ಲ ಅಕ್ಕ ಬಾವಂಗೆಲ್ಲ ಮಾತಾಡ್ಸ್ಕೊಂಡು ಅಲ್ಲೇ ಇರಬೇಕು ನಾವು ಆದಷ್ಟು. ಇಲ್ಲಿ ಬರಲೇಬಾರ್ದು. ಆದಷ್ಟು ಅಲ್ಲೇ ಇದ್ಬಿಡೋಣ. ಮೊದ್ಲು ಹೆಂಗಿರ್ತಿದ್ವು ಅಲ್ಲೇ ಇದ್ಬಿಡೋಣ. ನಾನು ನಿನ್ನ ಹಿಂದಿಂದೆ ನಾನು ಊಟಕ್ಕೆ ಅಲ್ಲೇ ಬಂದ್ಬಿಡ್ತೀನಿ, ಸರಿನಾ? ಸರಿ ಕಣ್ರಿ, ಆಯ್ತು. ನೀವ್ ಹೇಳ್ತಿರೋದು ಕರೆಕ್ಟ್ ಕಣ್ರಿ. ಮೊದ್ಲಂಗೇನೆ ನಾವು ಆದಷ್ಟು ಅದೇ ಮನೇಲಿ ಇರ್ಬೇಕು. ನಿಮ್ ಬಾವನ ಮುಂದೆ, ನಿಮ್ ಅಕ್ಕನ ಮುಂದೆ, ಎಲ್ಲಾರ ಮುಂದೆನು ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು. ಆದಷ್ಟು ಆ ದಿಲೀಪನ ಹೆಂಡತಿ ಶಶಿ ಇಬ್ರಿಗೂ ಕೆಟ್ಟವ್ರು ಮಾಡ್ಬಿಟ್ಟು, ನಿಮ್ ಬಾವನ ಮುಂದೆ ಕೆಟ್ಟವ್ರು ಮಾಡ್ಬಿಟ್ಟು ಏನಾದ್ರೂ ಮಾಡ್ಬಿಟ್ಟು ಮನೆಯಿಂದ ಕಳಿಸ್ಬಿಡ್ಬೇಕು ಅವರಿಗೆ. ಹಂಗಾದ್ರೆ ಮಾತ್ರ ನಾವು ಆರಾಮಾಗಿರ್ಬೋದು, ನೆಮ್ಮದಿ ಆಗಿರ್ಬೋದು. ನಾವ್ ಅನ್ಕೊಂಡಂಗೆ ನಮ್ ಸೊಸೆ, ನಾನು, ನಮ್ಮ ಗಿರೀಶ ಎಲ್ಲಾರು ನಾವೆಲ್ಲಾರು ಆರಾಮಾಗಿರ್ಬೋದು. ಇಲ್ಲ ಅಂದ್ರೆ ನಮ್ಗೆ ತೊಂದ್ರೆ ಅಂತೂ ಗ್ಯಾರಂಟಿ ಕಣ್ರಿ. ಅಯ್ಯೋ ಶಶಿ, ಶಶಿ, ಇದ್ಯಾಕೆ ನಿನ್ನ ಮಗ ಮುಖ ಒಂಥರ ಸೊಪ್ಪಗ್ ಮಾಡ್ಕೊಂಡು ಬರ್ತಿದ್ದಾನೆ? ಇವನಿಗೇನಾಯ್ತೆ? ಅಯ್ಯ 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 ಅಯ್ಯ, ಲವ್ ಮದುವೆ ಆಗಿದೆಯಾ ಕಳ್ಳ? ಅದ್ರಲ್ಲೂ ನಮ್ಮ ಸಾವುಕಾರ ಮನೆ ಹುಡುಗಿಗೆ ಮದುವೆ ಆಗಿದೆಯಾ? ನೀನ್ ಎಷ್ಟು ಖುಷಿಯಾಗಿರ್ಬೋದು ನೀನು. ನಿನ್ಗೇನ್ಲ ಕಡಿಮೆ ಆಗೈತೆ ಸೊಪ್ಪಗ್ ಮಕ್ಕ ಮಾಡ್ಕೊಂಡು ನಿನ್ಕಣಕ್ಕೆ? ಅದೇ ಆಕಳ ಹಿಂಗಾಡ್ತಿದ್ಯಾ? ಲೇಶ್ ಇವಳೆ ಚೈತ್ರ, ಏನಾಯ್ತು ಕೇಳೆ ಅವನಿಗೆ? ಅದ್ಯಾಕೆ ಒಂಥರ ಸೊಪ್ಪಗ್ ಮಕ್ಕ ಮಾಡ್ಕೊಂಡು ಅಳರಾಗ ಮಕ್ಕ ಮಾಡ್ಕೊಂಡು ನಿಂತಾನವನು? ಪಾಪ ಲೇ ಗಿರೀಶ, ಇದಾಕಲ್ಲ ಏನಾಯ್ತಲ್ಲ? ಯಾರಾದ್ರೂ ಏನಾರ ಅಂದ್ರೆ ನಿನ್ಗೆ ಯಾರಂತಾರೆ? ಇನ್ನೇನು ಮನೆ ಅಳಿಯ ನೀನು. ಎಲ್ಲಾರು ಬೆಲೆಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲಾರು. ನಿನ್ಗೇನ್ ಕಡಿಮೆ ಆಗೈತೆ? ನಿಮ್ ಮಾವ ಆಗ್ಲಿ, ನಿಮ್ ಅತ್ತೆ ಆಗ್ಲಿ, ಚಂದು ಆಗ್ಲಿ, ದಿಲೀಪ ಆಗ್ಲಿ, ದಿಲೀಪನ ಹೆಂಡತಿ ಶಶಿ ಆಗ್ಲಿ, ಎಲ್ಲಾರು ಚೆನ್ನಾಗಿ ಬೆಲೆ ಕೊಟ್ಟು ಗೌರವ ಕೊಟ್ಟು ಎಲ್ಲಾರು ಚೆನ್ನಾಗಿ ಮಾತಾಡ್ಸಿದ್ದಾರೆ. ನಿನ್ಗೆಲ್ಲ ಕಡಿಮೆ ಆಗೈತೆ? ಇಷ್ಟೊಂದೆಲ್ಲ ಗೌರವದಿಂದ ನಡ್ಕೊಳ್ತಾರೆ. ಅಮ್ಮ, ಎಲ್ಲಾರು ಚೆನ್ನಾಗಿ ನೋಡ್ಕೊಳೋಣ ಅಂತೇನಿಲ್ಲ. ಮತ್ತೆ ನಿಮ್ಮ ಹತ್ರ ಏನು ಮುಖ್ಯವಾದ ವಿಷಯ ಏನೋ ವಿಚಾರನ ಮಾತಾಡ್ಬೇಕಿತ್ತು ಕಣಮ್ಮ. ನಿಮ್ಮ ಮುಂದೆನೂ ಅಪ್ಪನ ಮುಂದೆನೂ ಮಾತಾಡ್ಬೇಕಿತ್ತು ಕಣಮ್ಮ. ಅಯ್ಯ ಹೋಗಲಲ್ಲಿ, ಇವಾಗ ಮುಖ್ಯವಾದ ವಿಚಾರ ಎಲ್ಲ ಮಾತಾಡೋಷ್ಟು ಟೈಮ್ ಇಲ್ಲ ಕಳ್ಳ ನಮ್ಗೆ. ನೀನು ಏನು ಮಾತಾಡೋದಿದ್ರು ನಿಮ್ಮ ಅತ್ತೆ ಮಾವನ ಮನೆಯಿಂದ ವಾಪಸ್ ಬರ್ತೀಯಲ್ಲ ಅವಾಗ ಮಾತಾಡ್ಕ. ಇವಾಗ ನೆಮ್ಮದಿ ಖುಷಿಯಿಂದ ಇದ್ದು ಬಾ, ಹೋಗು ಸುಮ್ಕೆ. ಮನೆ ಹತ್ರ ಯಾಕ್ಲ ಬರಕ್ ಹೋಗ್ತೀಯ ನೀನು? ನಿಮ್ಮ ಅತ್ತೆ ಮಾವನ ಮನೇಲಿ ಚೆನ್ನಾಗಿರ್ಲ? ನಿನ್ಗೇನ್ಲ ಅಲ್ಲಿ ಕಡಿಮೆ ಮಾಡಿದ್ದಾರೆ? ಕೇಳ್ದಂಗೆಲ್ಲ ಏನ್ ಬೇಕು ಅದನ್ನೇ ತಗೊಂಬಂದು ಕೊಡ್ತಾರೆ, ಒಳ್ಳೊಳ್ಳೆ ತಿಂಡಿ ತಿನಿಸುಗಳು ಹಾಕ್ತಾರೆ. ಎಷ್ಟು ನೆಮ್ಮದಿ ಆಗಿರ್ಬೋದು. ನಿನ್ಗೆಲ್ಲ ಕಡಿಮೆ ಆಗೈತೆ? ಹೋಗ್ಲಾ ಅಲ್ಲಿ ಇರ್ಬೋಗು. ಹೆಂಗ ನೀನ್ ಮರೇಲಿ ನಾವು ನೆಮ್ಮದಿ ಆಗಿದ್ದು ಬಿಡ್ಬೋದು. ನೀನ್ ನೋಡಿದ್ರೆ ನೀನು ಇಲ್ಲಿ ಬರ್ತೀಯಲ್ಲ ನೀನು. ಅಪ್ಪ ಇಲ್ಲ ಕಣಪ್ಪ, ನಾನು ಇವಾಗ ಮಾತಾಡ್ಲೇಬೇಕು ಕಣಪ್ಪ. ನಾನು ನಿಂತವ ಏನೋ ಇಂಪಾರ್ಟೆಂಟ್ ವಿಷಯ ನಿಮ್ಮನ ಹತ್ರ ಅಮ್ಮನ ಹತ್ರ ನಾನು ಮಾತಾಡ್ಲೇಬೇಕು ಕಣಪ್ಪ. ಪ್ಲೀಸ್ ಕಣಪ್ಪ, ಒಂದೇ ಒಂದ್ಸಲಿ ನನ್ನ ಮಾತು ಕೇಳಪ್ಪ. ನನ್ನ ಪ್ರಕಾರ ಗಿರೀಶ ಏನಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾನಂದ್ರೆ ಸಾಮಾನ್ಯಕ್ಕೆ ಹನಿಮೂನಿಗೆ ಎಲ್ಲೂ ಕಳಿಸಿಲ್ಲ ಅಂತ ಅನ್ಸುತ್ತೆ. ಎಲ್ಲಾದ್ರೂ ಸ್ಟೂರ್ ಏನಾರು ಹೋಗ್ತೀರಂದ್ರಪ್ಪ? ಅಲ್ಲ ಕಣ, ಸ್ಟೂರ್ ಹೋಗ್ತೀನಂದ್ರೆ ಹೇಳ, ನಾನೇ ಕಳಿಸ್ಕೊಡ್ತೀವಿ. ಎಲ್ಲ ಮನೆಯವ್ರ ಮುಂದೆ ಎಲ್ಲ ಮಾತಾಡಿ, ಅಣ್ಣ ಅತ್ತೆ ಮುಂದೆ, ಅಕ್ಕನ ಮುಂದೆ, ಎಲ್ಲಾರ ಮುಂದೆನೂ ಮಾತಾಡ್ಕೊಂಡು ನಾವು ಕಳಿಸ್ಕೊಡ್ತೀವಿ. ನೀನ್ ಏನು ಯೋಚನೆ ಮಾಡ್ಬೇಡ. ಏನ್ರಿ ಕಳಿಸ್ಕೊಡನೇನ್ರಿ? ಎಲ್ಲೋಗ್ತೀಯಪ್ಪ ನೀನು? ಎಲ್ಲೋಗ್ತೀರಾ ಸ್ಟೂರು? ಯಾಕೆ ಚಂದ್ರು ಹೇಳ್ತಿದಳ ಹನಿಮೂನ್ಗೆ ಕರ್ಕೊಂಡು ಹೋಗ್ರಿ ಅಂತ. ನೋಡ್ರಿ ಪಾಪ, ಅವ್ರಿಗೂ ಆಸೆ ಅನ್ನೋದಿರಲ್ವಾ? ಹೊಸ್ದಾಗಿ ಮದುವೆ ಆಗಿದಾರೆ. ಎಲ್ಲೋಗ್ತೀಯ ಗಿರೀಶ? ಯಾವ ಪ್ಲೇಸಿಗೆ ಹೋಗ್ತಿರೋ? ಓಹೋ, ಅದಕ್ಕೆ ಅನ್ನು ನಿನ್ನ ಮಗ ಬೇಜಾರ್ ಮಾಡ್ಕೊಂಡು ಅಳರಂಗ್ ಮಕ್ಕ ಮಾಡ್ಕೊಂಡು ಹಿಂಗೆ ಬಂದಿದ್ದು. ಅಲ್ಲ ಕಳ್ಳಲೇ, ನೀನ್ ಯಾಕ್ಲ ನನ್ನ ಮುಂದೆ ಕೇಳೋದಕ್ಕೇನು ಭಯ ಎಲ್ಲ? ಅದಕ್ಕೇನಂತೆ? ಏನಪ್ಪ ಅತ್ಲಾಗಿ. ಸರಿ ಆಯ್ತು, ಹೇಳ್ರಪ್ಪ, ಎಲ್ಲಿ ಕಳಿಸ್ಕೊಡೋಣ? ಎಲ್ಲಿ ಕಳ್ಸದೆ ಚೈತ್ರ ಇವರಿಗೆ ನಿಮ್ಮನಿಗೆ? ನನ್ಗೆ ತಲೆ ಕೆಟ್ಟು ಹೋಗಂಗ ಆಗ್ತೈತೆ. ಎಲ್ಲೋಗನ ಉಸಿರಾಡಕ್ ಆಗ್ತಿಲ್ಲ ಅತ್ಲಾಗಿ. ಏನ್ ಮಾಡೋದು ಏನು ಅಂತ ನನಗೆ ಯೋಚನೆ ಆಗ್ತೈತೆ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಹನಿಮೂನು
ಅಲ್ಲೋಗೋದು ಇಲ್ಲೋಗೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅಯ್ಯೋ, ನಂದು ಒಂಥರ ಹಣೆ ಬರ ಅತ್ಲಾಗಿ. ಎಲ್ಲರೂ ಮದುವೆ ಆಗಿ ಖುಷಿ ಖುಷಿಯಾಗಿ ಹನಿಮೂನ್ ಅಂತ ಹೇಳಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ನಾನ್ ನೋಡಿದ್ರೆ ಇಂಥ ಪರಿಸ್ಥಿತಿಗೆ ಬಂದು ತಗಲಾಕೊಂಡು ಈ ಕಡೆ ಬಿಡಕ್ಕಾಗ್ದಲೆ, ಈ ಕಡೆ ಮಾತಾಡಕ್ಕಾಗ್ದಲೆ, ಏನು ಮಾಡಕ್ಕಾಗ್ದಲೆ ಅಪ್ಪ ತಿಕ್ಲಿಡ್ದಂಗೆ ಆಗ್ತೈತೆ ನನ್ಗಂತೂ ಅತ್ಲಾಗಿ. ನೆಮ್ಮದಿನೇ ಇಲ್ಲ ನನ್ಗೆ ಅತ್ಲಾಗಿ. ಏನ್ಲಾ, ಏನಾಯ್ತಲ್ಲ ಒಳಗನೆ ಗೊನಕಂತಿದ್ಯಾ, ಯೋಚನೆ ಮಾಡ್ತಿದ್ಯಾ? ಒಬ್ನೊಬ್ನೇ ಮಾತಾಡಿದ್ರೆ ನಮ್ಗೇನ್ ಕೇಳುತ್ತಲ್ಲ? ನೀನ್ ಮಾತಾಡ್ಕೊಳ್ಳೋದು ನಿನಗ್ ಮಾತ್ರ ಗೊತ್ತಾಗುತ್ತೆ ನೋಡಪ್ಪ. ಗುಣಕಂಡ್ ಮಾತಾಡಿದ್ರೆ ಏನಂತ ಹೇಳಿದ್ರೆ, ಏನ್ ಸಮಸ್ಯೆ ಅಂತ ಹೇಳಿದ್ರೆ ನಮ್ಗಾದ್ರೂ ಅರ್ಥ ಆಗುತ್ತಪ್ಪ. ಲೇ ಲೇ ಚೈತ್ರ, ಇವನಿಗೆ ತಿಕ್ಲಿಡ್ದೈತೇನೆ, ಹಿಂಗಾಡ್ತಿದಾನೆ ಇವನು. ಬುದ್ಧಿ ಬೇಡವೇನೆ ಇವನಿಗೆ? ಒಳ್ಳೆ ಸಾವುಕಾರ ಮನೆ ಮಗಳಿಗೆ ಮದುವೆ ಆಗಿದ್ದಾನೆ, ಎಷ್ಟು ಖುಷಿಯಾಗಿರ್ಬೋದು, ಲೈಫ್ ಎಲ್ಲ ಸೆಟಲ್ ಆಗೋಯ್ತು, ಎಷ್ಟು ನೆಮ್ಮದಿ ಆಗಿರ್ಬೋದು. ಇವ್ನು ದಡ್ಡ ಏನೇ, ಇವನು ಬುದ್ಧಿ ಬೇಡವೇನೆ? ಆ ಚಂದಗ್ ನೋಡ್ಕೊಂಡು ಚೆನ್ನಾಗಿ ಖುಷಿ ಖುಷಿಯಿಂದ ಇಟ್ಕೊಂಡು ಹೆಂಗ ನೆಮ್ಮದಿಯಾಗಿ ಅವ್ರ ಅತ್ತೆನೆ ಬಾಯ್ ಬಿಟ್ಟ ಹೇಳೈತೆ, ನಿಮ್ ಕಷ್ಟ ಸುಖಗ್ ನಾನ್ ಆಗ್ತೀನಿ, ನಿಮ್ಗೆ ಏನಿದ್ರು ನಾನ್ ನೋಡ್ಕೊಂತೀನಿ, ನೀವು ಭಯ ಪಡ್ಬೇಡ್ರಿ ಅಂತ. ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿ ಇಷ್ಟೊಂದೆಲ್ಲ ಇದ್ ಮಾಡಿದ್ರು ಇವನಿಗೇನೇ ಆಗೈತಿ? ಇವನಿಗೆ ಏನ್ಲ ಬಾಯ್ ಬಿಟ್ಟು ಹೇಳ? ನಾನಂತೂ ನಿನ್ಗಿಂತ ಫುಲ್ ಖುಷಿ ಆಗಿದ್ದೀನಿ ಕಣಪ್ಪ, ನೆಮ್ಮದಿ ಆಗಿದೀವಿ ನಾನಂತೂ. ಗಂಡ ಹೆಂಡತಿ ಇಬ್ರಾಳನು. ಏನೇ ಚೈತ್ರ? ಅಯ್ಯ ಹೂ ಕಣ್ರಿ, ನಿಮ್ಗಿಂತ ಜಾಸ್ತಿ ನನ್ಗೆ ಖುಷಿ ಆಗ್ತಿರೋದು ನೀವ್ ಹೇಳ್ ಕಾಣ್ತಿದ್ದೀರಾ, ನಾನು ಹೇಳ್ ಕಾಣ್ತಿಲ್ಲ ಅಷ್ಟೇನಪ್ಪ. ನಿಮ್ಮಿಬ್ರೇನೋ ಖುಷಿ ಆಗ್ತೈತೆ. ನನ್ಗಿಲ್ಲಿ ಸಂಕಟ ಆಗ್ತೈತೆ. ನಾನು ಯಾರ ಮುಂದೆ ಹೇಳ್ಕೊಳ್ಳಿ ನನ್ನ ಸಂಕಟನ? ಹಿಂಸೆ ಆಗಿ ಹೋಗ್ತೈತೆ ನನ್ಗಂತೂ ಅತ್ಲಾಗಿ. ರೀ, ಇವನಿಗೇನೋ ಆಗೈತ್ ಕಣ್ರಿ, ನಿಜಾಗ್ಲೂನು. ಇವ್ನ ಆಡ್ತಿರೋ ನೋಡಿದ್ರೆ ಗ್ಯಾರಂಟಿ ಇವನಿಗೇನೋ ಆಗೈತೆ, ಏನೋ ಸಮಸ್ಯೆಗಿಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅನ್ಕಂಡ್ರಿ ಇವನು. ಅಲ್ಲ ಪಾಪ ಗಿರೀಶ, ನೋಡ್ಲಾ ಏನಾಯ್ತಂತ ಬಾಯ್ ಬಿಟ್ಟು ಹೇಳು ಬೇಗ. ನೀನು ಸುತ್ತ ಬಳಸಿ ಮಾತಾಡ್ಬೇಡ, ಸರಿನಾ? ಅಮ್ಮ ಅಮ್ಮ ಅಪ್ಪ, ಮತ್ತೆ ನೀವು ಬೈಬಾರ್ದು. ಮತ್ತೆ ನಾನು ಹೇಳ್ತೀನಿ ವಿಷಯನ. ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣಪ್ಪ. ಬೈಬಾರ್ದು ಕಣಪ್ಪ ನೀನು, ಪ್ಲೀಸ್ ಕಣಪ್ಪ. ತಪ್ಪ ಏನ್ ಮಾಡ್ಬಿಟ್ಟು? ಮತ್ತೆ ಮತ್ತೆ ಅಮ್ಮ, ನಾನು ಮದುವೆ ಆಗಿದ್ದೀನಿ ಕಣಮ್ಮ, ಮದುವೆ. ಅಯ್ಯೋ ದಡ್ಡ, ಇವನೇನ್ರಿ ಇವನು? ದಡ್ಡ ಏನ್ರಿ ಇವನು? ಅಲ್ಲ ಕಳ್ಳ, ನಾವೇನೇನೆ ಇನ್ನೇನು ನಮ್ಮ ಕಡೆ ಮುಂದೆನೆ ಮದ್ವೆ ಆಗಲ್ಲ ಇನ್ನೇನು? ಮದ್ವೆ ಆಗತ್ತಾನೆ ಬಂದಿರೋದು ಈಗ ಚಂದುಗೆ, ಮದ್ವೆ ಆಗಿಲ್ಲ ಅಂತ ಇನ್ಯಾರು ಹೇಳಿರು? ಅಯ್ಯೋ ದಡ್ಡ, ಹೋಗತ್ಲಾಗಿ. ಅಮ್ಮ ಅದಲ್ಲ ಕಣಮ್ಮ, ನಾನು ಆಲ್ರೆಡಿ ಚಂದುಗ್ ಮದುವೆ ಆಗೋದಕ್ಕಿಂತ ಮುಂಚೆನೇ ಒಬ್ರಿಗೆ ಇಷ್ಟಪಟ್ಟು ಮದುವೆ ಆಗಿದ್ದೆ ಕಣಮ್ಮ. ಸೌಮ್ಯ ಅಂತ ಅವರು ಭಾಳ ಒಳ್ಳೆಯವಳು. ನಾನು ಅವರು ಕಾಲೇಜ್ ಮೇಟ್ಸು, ಒಂದೇ ಕ್ಲಾಸಲ್ಲಿ ಇದ್ದು, ಹಂಗಾಗಿ ಒಂದೇ ಕ್ಲಾಸ್ ರೂಮಲ್ಲಿ ಓದ್ತಿದ್ದಲ್ವಾ, ಹಂಗಾಗಿ ಅವಳಿಗೆ ಭಾಳ ಇಷ್ಟಪಟ್ಟಿದ್ದೆ ಕಣಮ್ಮ. ಒಪ್ಪಿ ಮದುವೆ ಆಗಿಬಿಟ್ಟಿದ್ದೆ ಕಣಮ್ಮ. ನಿಮಗೆ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಚಂದು ಬೇರೆ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಲು. ಅವಳು ಬೇರೆ ಶ್ರೀಮಂತರ ಮನೆ ಮಗಳಲ್ವಾ, ಹಂಗಾಗಿ ಇಷ್ಟಪಟ್ಲಲ್ಲ ಅವಳೇನೆ. ನಿನಗೆ ಬಿಟ್ಟಿರೋಕ್ಕಾಗಲ್ಲ ಕಣೋ ಗಿರೀಶ, ಹಂಗೆ ಹಿಂಗೆ ಅಂತ ಹೇಳಿದ್ಲು. ಏನಾದರೂ ಆಗಲಿ ಅತ್ಲಾಗಿ ಮದುವೆ ಆಗ್ಬಿಡೋಣಂತ ಆಗ್ಬಿಟ್ಟೆ ಕಣಮ್ಮ. ಮತ್ತೆ ಮಾವ ಅವರೆಲ್ಲ ಶ್ರೀಮಂತರು ಅಲ್ವೇನಮ್ಮ, ಹೆಂಗ ಆಸ್ತಿ ಪಾಸ್ತಿ ಎಲ್ಲ ಸಿಗುತ್ತೆ. ಚಂದುನೇನ ಒಪ್ಕೊಂಡು ಇಷ್ಟೊಂದೆಲ್ಲ ಇಷ್ಟಪಟ್ಟು ಮೇಲ್ ಬಿದ್ದು ಮದುವೆ ಆಗೋಣ ಅಂತ ಹೇಳ್ತಿದ್ದಾಳೆ. ಯಾಕೆ ಬಿಡೋಣ ಅಂತ ನಾನು ಕಣ್ಣು ಮುಚ್ಕೊಂಡು ಮದುವೆ ಆಗ್ಬಿಟ್ಟೆ ಕಣಮ್ಮ. ಇವಾಗ ನೋಡಿರೆ ಅವ್ರ ಮನೇಲಿ ಸೌಮ್ಯ ಅವ್ರ ಮನೆಯವ್ರು ಹಿಂಸೆ ಮಾಡ್ತಿದ್ದಾರೆ, ಎಲ್ಲೂ ಹೋಗ್ಬೇಡ ಅಂತ. ಇಲ್ಲಿ ನೋಡಿರೆ ಇವ್ರು ಎಲ್ಲೂ ಕಳಿಸ್ತಿಲ್ಲ. ನಾನು ಇಷ್ಟು ದಿವಸ ನಾನು ಎಷ್ಟಾಗುತ್ತೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟೆ ಮುಚ್ಚಿಡೋದಕ್ಕೆ. ಇವಾಗ ಹಿಂಸೆ ಆಗೋಗ್ತೈತೆ ಕಣಮ್ಮ ನನಗೆ. ಏನು ಮಾಡೋಣ ಏನು ಬಿಡೋಣ ಅಂತ. ಅವರು ಎಲ್ಲಿದ್ರು ಹುಡ್ಕೊಂಬರ್ತೀವಂತ ಅವರು ಹೇಳ್ತಾರೆ, ಇವ್ರು ಎಲ್ಲೂ ಹೋಗಂಗಿಲ್ಲ ಅಂತ ಇವ್ರು ಹಿಂಗೆ ಹೇಳ್ತಿದ್ದಾರೆ. ಯಾರ ಕಡೆ ಇರೋಣ, ಎಲ್ಲಿರೋಣ, ಏನು ಮಾಡೋಣ? ನನಗೆ ಉಸಿರು ಕಟ್ಟಂಗೆ ಆಗ್ತೈತೆ ಕಣಮ್ಮ. ನಾನು ಎಲ್ಲೋಗೋಣ ಏನು ಮಾಡೋಣ ಅಂತ ಗೊತ್ತೇ ಆಗ್ತಿಲ್ಲ ಕಣಮ್ಮ. ಏನಮ್ಮ ಮಾಡೋದು? ಹಿಂಸೆ ಆಗೋಗ್ತೈತೆ ಕಣಮ್ಮ. ಅಪ್ಪ ನೀನೇ ಏನಾದರೂ ಒಂದು ದಾರಿ ಹುಡುಕೊಡಪ್ಪ, ನಿನ್ನ ದಮ್ಮಯ್ಯ ಅಂದ್ಬಿಡ್ತೀನಿ, ನನ್ನ ಕೈಲಿ ಆಗ್ತಿಲ್ಲ ಕಣಪ್ಪ. ಏನಂದು? ಏಯ್ 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 ಗಿರೀಶ, ತಮಾಷೆ ಮಾಡಬೇಡ. ಎಷ್ಟು ದಿವಸ ಬರೀ ತಮಾಷೆ ಮಾಡಿ ನಮ್ಗೆ ಇಂಥ ಪರಿಸ್ಥಿತಿ ತಗೊಂಬಂದ್ ಬಿಟ್ಬಿಟ್ಟಿದ್ಯಾ. ತಿರ್ಗಾ ಹಿಂಗೆಲ್ಲ ಹೇಳ್ಬೇಡ. ತಮಾಷೆ ಅಂತ ಹೇಳ್ಬಿಡು, ಇದು ಸುಳ್ಳು ತಾನೆ? ತಮಾಷೆ ತಾನೆ ನೀನ್ ಮಾಡ್ತಿರೋದು? ನಮ್ಮಿಬ್ರಿಗೂ ಸುಳ್ಳು ತಾನೆ, ಯಾಮರ್ಸತ್ತಾನೆ ಹಿಂಗೆಲ್ಲ ಹೇಳ್ತಿರೋದು? ರೇ ರೇ ಕೇಳಿದ್ರೇನ್ರಿ? ಇವನೇನ್ರಿ ಹಿಂಗೆ ಹೇಳ್ತಿದ್ದಾನೆ? ಕರೆಕ್ಟ್ ಆಗಿ ಬೈದು ಕೇಳ್ರಿ, ನಿಜನ ಸುಳ್ಳ ಅಂತ. ಅಲ್ಲ ಕಣೆ, ನನಗೆ ಉಸಿರಾಡಕ್ಕಾಗ್ತಿಲ್ಲ. ಒಂದ್ರಿಟ್ಟು ಗಂಟ್ಲೆಲ್ಲ ಒಣಗ್ತೈತೆ. ಒಂದ್ರಿಟ್ಟು ಕುಡಿಯಕ್ಕೆ ನೀರು ತಗೊಂಬರ್ತೀಯೇನೆ ಚೈತ್ರ? ಇವನು ಏನು ಮಾಡ್ತಿದ್ದಾನಂತ, ಏನು ಮಾತಾಡ್ತಿದ್ದಾನಂತ ಇವನಿಗೇನಾದ್ರೂ ಪ್ರಜ್ಞೆ ಐತೇನೆ? ಇವನು ಏನು ಹೇಳ್ತಿದ್ದಾನೆ? ನಿಜ ಹೇಳ್ತಿದ್ದಾನ, ಸುಳ್ಳು ಹೇಳ್ತಿದ್ದಾನ? ಒಂದು ಗೊತ್ತಾಗ್ತಿಲ್ಲ ಕಡೆ. ತಲೆ ಎಲ್ಲ ಗಿರ 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 ಅಂತ ತಿರುಗ್ತೈತೆ ನನಗೆ. ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಏನು ಮಾತಾಡ್ತಿದ್ದಾನಂತನೂ ಗೊತ್ತಾಗ್ತಿಲ್ಲ. ಚೈತ್ರ
ಒಂದ್ರೇಟು ಕುಡಿಯಕ್ ನೀರ್ ತಗೊಂಬಾರೆ, ಸುಸ್ತಾಗಂಗ ಆಗ್ತೈತೆ, ಬೆವ್ರೆಲ್ಲ ಬರ್ತೈತೆ ಕಣೆ. ಎಲ್ಲೆಲ್ಲಿ ಬೇಕಲ್ಲ ಸೇನೆ ಬೆವ್ರೆಲ್ಲ ಕಿತ್ಕೊಂಡು ಬರ್ತೈತೆ ಕಣೆ ನನಗೆ. ಒಳಗೆ ಒಂದ್ರೇಟು ಒಂದು ಕುಡಿಯಕ್ ನೀರ್ ತಗೊಂಬ. ರೀ ರೀ ಸಮಾಧಾನ ಮಾಡ್ಕೊಳ್ರಿ, ನನಗೂ ಹಿಂಗೆ ಆಗ್ತೈತೆ. ಸಮಾಧಾನ ಮಾಡ್ಕೊಳ್ರಿ. ಇವನು ಏನ್ ಹೇಳ್ತಿದ್ದಾನಂತ ಇವನಿಗೆ ಏನಾದ್ರೂ ಗೊತ್ತೈತನ್ರಿ? ಅಲ್ಲ ಇನ್ನೊಂದ್ ಮದ್ವೆ ಹಾಕಿದ್ದೀನಿ ಅಂತ ಹೇಳ್ತಿದ್ದಾನೆ. ನಿಜವಾಗ್ಲೂ ಮದ್ವೆ ಆಗಿದ್ದಾನೆ ಅಂದ್ರೆ ಇವನು. ನಿಮ್ಗೇನಾದ್ರು ವಿಷಯ ಗೊತ್ತೇನ್ರಿ? ಅಯ್ಯೋ ಏನು ಹೇಳ್ತಿದ್ಯಾ ಚೈತ್ರ, ನನಗೆ ವಿಷಯ ಗೊತ್ತಿದ್ರೆ ಇವೆಲ್ಲ ಯಾಕೆ ಹಿಂಗಾಗ್ತಿತ್ತು? ನಿಜಾಗ್ಲೂ ಮದ್ವೆ ಆಗಿದ್ದಾನೆ ಕೇಳ ನೀನೇ ಒಂದ್ಸಲಿ, ಇನ್ನೊಂದ್ಸಲಿ. ಗಿರೀಶ ಗಿರೀಶ ಹೇಳ ಕರೆಕ್ಟ್ ಆಗಿ ಇನ್ನೊಂದ್ಸಲಿ ಹೇಳ್ಬಿಡ. ನಿಜಾಗ್ಲೂ ಮದ್ವೆ ಆಗಿದ್ಯಾನ? ಫಸ್ಟ್ ಒಂದ್ ಮದ್ವೆ ಆಗಿದ್ಯಾ, ಈಗ ಚಂದುಗೆ ಇನ್ನೊಂದ್ಸಲಿ ಮದ್ವೆ ಆಗಿದೆ, ಎರಡೆರಡು ಮದ್ವೆ ಆಗಿದ್ಯಾ ನೀನು? ಹ್ಞೂ ಕಣಮ್ಮ, ಎಷ್ಟು ಸಲ ನಮ್ಮ ನಿನ್ಗೂ ಅಪ್ಪಂಗೂ ಹೇಳೋದು. ನಾನು ಮೊದ್ಲೇ ಸೌಮ್ಯ ಅನ್ನೋ ಹುಡುಗಿಗೆ ಇಷ್ಟಪಟ್ಟಿದ್ದೆ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಲವ್ ಮಾಡ್ತಿದ್ದು, ಒಬ್ರಿಗೊಬ್ರು ಇಷ್ಟಪಟ್ಬಿಟ್ಟು ಮದುವೆ ಆಗಿದ್ದೀವಿ. ಅಲ್ಲೇ ಮದುವೆ ಆಗಿ ನಾನು ಒಂದು ವರ್ಷದ ಮೇಲೆ ಆಯ್ತು. ಚೆನ್ನಾಗಿ ಇದ್ದೀವಿ ನಾವು ಇಬ್ರು, ಸರಿನಾ? ಈಗ ಚಂದುಗೆ ಮದುವೆ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಏನಾದರೂ ಒಂದು ಸಮಸ್ಯೆ ಆಗ್ಬಿಟ್ಟೈತೆ, ಏನಾದರೂ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊಂಬರ್ತಿದ್ದೀನಿ.